ನಮಸ್ಕಾರ ಎಲ್ರಿಗೂ, ನಾನು ರಮೇಶ್ ಜಗತ್ ಮೈಸೂರು. ಪ್ಯಾನ್ 2.0 ಅಥವಾ ಪ್ಯಾನ್ 2.0 ಅಂತ ಏನು ಕರಿತಾ ಇದ್ದೀವಿ, ಅದು ಸಾಕಷ್ಟು ಸುದ್ದಿ ಆಗ್ತಾ ಇದೆ. ಈ ಪ್ಯಾನ್ 2.0 ಅಂದರೆ ಅಥವಾ ಪ್ಯಾನ್ 2.0 ಅಂದರೆ ಏನು, ಈ ಒಂದು ಹೊಸ ಕಾರ್ಡು ಪ್ಯಾನ್ ಕಾರ್ಡನ್ನು ಯಾರೆಲ್ಲ ಮಾಡಿಸ್ಬೇಕು, ಈಗ ಆಲ್ರೆಡಿ ಪ್ಯಾನ್ ಕಾರ್ಡ್ ಇರುವಂಥವರ ಪ್ಯಾನ್ ಕಾರ್ಡ್ಗಳು ರದ್ದಾಗುತ್ತಾ ಅಥವಾ ಇರೋರು ಕೂಡ ಹೊಸ ಕಾರ್ಡ್ಗಳನ್ನು ಅಪ್ಲೈ ಮಾಡಬೇಕಾ, ಯಾರೆಲ್ಲ ಅಪ್ಲೈ ಮಾಡಬೇಕು, ಅದಕ್ಕೆ ಹಣ ಎಷ್ಟು, ಎಲ್ಲಿ ಅಪ್ಲೈ ಮಾಡಬೇಕು, ಈ ಕಾರ್ಡ್ ಏನಕ್ಕೆಲ್ಲ ನಿಮಗೆ ಅನುಕೂಲ ಆಗುತ್ತೆ, ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಹೋಗ್ತೀನಿ. ಮೊದಲನೇದಾಗಿ ಪ್ಯಾನ್ ಅಂತಂದರೆ ಪರ್ಮನೆಂಟ್ ಅಕೌಂಟ್ ನಂಬರ್, ಎಲ್ರಿಗೂ ಗೊತ್ತಿರುವಂಥದ್ದೇ. ಇದನ್ನು ಬಂದು ನಮ್ಮ ಒಂದು ಆದಾಯ ತೆರಿಗೆ ಇಲಾಖೆ ಏನಿರುತ್ತೆ, IT ಡಿಪಾರ್ಟ್ಮೆಂಟು, ಆ ಒಂದು ಡಿಪಾರ್ಟ್ಮೆಂಟಿಂದ ಕೊಡುವಂತಹ ನಂಬರೇ ಈ ಒಂದು ಪರ್ಮನೆಂಟ್ ಅಕೌಂಟ್ ನಂಬರ್, ಪ್ಯಾನ್ ನಂಬರು. ಈ ಒಂದು ಪ್ಯಾನ್ ನಂಬರನ್ನು ತೆರಿಗೆದಾರರು ಅಂದರೆ ವೈಯಕ್ತಿಕವಾಗಿ ಟ್ಯಾಕ್ಸನ್ನು ರಿಟರ್ನ್ಸ್ ಫೈಲ್ ಮಾಡುವಂಥವ್ರಾಗಿರ್ಬೋದು, ಟ್ಯಾಕ್ಸ್ ಕಟ್ಟೋವಂಥವ್ರಾಗಿರ್ಬೋದು, ಅಥವಾ ಉದ್ದಿಮೆ ಬಿಸ್ನೆಸ್ ಮಾಡುವಂಥವ್ರಾಗಿರ್ಬೋದು, ಈ ಒಂದು ಪ್ಯಾನ್ ಕಾರ್ಡನ್ನು ಇಟ್ಕೊಂಡಿರ್ಬೇಕಾಗುತ್ತೆ. ಇದೊಂದು ಕಂಪಲ್ಸರಿ ಆಗಿರುತ್ತೆ. ಇನ್ನು ಅದನ್ನು ಬಿಟ್ಟರೆ, ಪ್ಯಾನ್ ಅನ್ನೋದನ್ನ ಬಿಟ್ಟರೆ, ಪ್ಯಾನ್ ಬಿಟ್ಟರೆ ಟ್ಯಾನ್ ಅಂತ ಒಂದು ನಂಬರ್ ಕೂಡ ಇರುತ್ತೆ. ಟ್ಯಾನ್ ಅಂತಂತಂದರೆ ಟ್ಯಾಕ್ಸ್ ಡಿಡಕ್ಷನ್ ಆ್ಯಂಡ್ ಕಲೆಕ್ಷನ್ ಅಕೌಂಟ್ ಅಂತ ಅಂದ್ಬಿಟ್ಟು ಅದರ ಒಂದು ನಂಬರ್ ಇರುತ್ತೆ. ಅದನ್ನು ಏನು ಕಂಪನಿಗಳು ಏನಿರ್ತವೆ ಅಂದರೆ ಕೆಲಸವನ್ನು ಕೊಟ್ಟಿರ್ತಾರಲ್ಲ ದೊಡ್ಡ ದೊಡ್ಡ ಕಂಪನಿಗಳು, ಆ ಒಂದು ಕಂಪನಿಗಳು ಈ ಒಂದು ಟ್ಯಾನ್ ನಂಬರನ್ನು ಕೂಡ ಹೊಂದಿರಬೇಕಾಗತ್ತೆ. ಸದ್ಯಕ್ಕೆ ಟ್ಯಾನ್ನ ಪಕ್ಕಕ್ಕಿಡೋಣ, ಈ ಪ್ಯಾನ್ ಕಾರ್ಡ್ ಬಗ್ಗೆ ತಿಳಿಸೋಣ. ಈಗ ಇತ್ತೀಚೆಗೆ ಏನಾಯಿತು, ಕೇಂದ್ರ ಸಂಪುಟ ಈ ಪ್ಯಾನ್ 2.0 ಏನಿದೆ ಇದಕ್ಕೆ ಈ ಒಂದು ಯೋಜನೆಗೆ ಚಾಲನೆಯನ್ನು ಕೊಡ್ತು. ಹಾಗಿದ್ರೆ ಇದು ನೆಕ್ಸ್ಟ್ ಕಾರ್ಡಾ, ಎರಡನೇ ಪ್ಯಾನ್ ಕಾರ್ಡಾ ಅಥವಾ ಎರಡೆರಡು ಪ್ಯಾನ್ ಕಾರ್ಡನ್ನು ಇಟ್ಕೋಬೇಕಾ ಅಂತ ಕೇಳೋದಾದರೆ ಖಂಡಿತವಾಗ್ಲೂ ಇಲ್ಲ. ಈ ಪ್ಯಾನ್ 2.0 ಅನ್ನೋದು ಏನಿದೆ ಇದು ಬಂದು ಜಸ್ಟ್ ಒಂದು ಯೋಜನೆ ಅಷ್ಟೇ. ಯೋಜನೆ ಅಂತಂದರೆ ಅದಕ್ಕೆ ಅಂತ 1400 ಸಮಥಿಂಗ್ ಕೋಟಿಗಳನ್ನು ಖರ್ಚು ಮಾಡ್ತಾ ಇದ್ದಾರೆ. ಅದು ಏನಕ್ಕೆ ಅಂತಂದರೆ ಅದೊಂದು ಪೋರ್ಟಲ್ಲು. ಅಂದರೆ ಈಗ ಏನು ನಾವು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡ್ತಾ ಇದ್ದೀವಿ ಅಥವಾ ತಿದ್ದುಪಡಿಗೆ ಅಥವಾ ಇನ್ನೊಂದೇನಿಕೋ ಎಲ್ಲ ಇರುತ್ತಲ್ಲ, ಅದನ್ನು ಸರಳೀಕರಣ ಮಾಡೋದಕ್ಕೆ ಈ ಒಂದು ಯೋಜನೆಯನ್ನು ರೂಪಿಸಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಪ್ಯಾನ್ 2.0 ಅಂದರೆ ಇನ್ನೊಂದು ಕಾರ್ಡು ಆ ಥರ ಎಲ್ಲ ಏನಿಲ್ಲ. ಬಟ್ ಆ ಒಂದು ಯೋಜನೆ ಮೂಲಕ ಹೇಗೆ ಬೆನಿಫಿಟ್ಸ್ ಆಗುತ್ತೆ ಅಂತ ತಿಳಿಸ್ತೀನಿ. ಪ್ಯಾನ್ 2.0 ಅಂದರೆ ಆ ಒಂದು ಪೋರ್ಟಲ್ ಏನಿತ್ತು ನಾವು ಪ್ಯಾನ್ ಕಾರ್ಡನ್ನು ಅಪ್ಲೈ ಮಾಡೋದಕ್ಕೆ, ಅದನ್ನು ಬಹಳ ಸರಳೀಕರಣ ಮಾಡಿದ್ದಾರೆ. ಈಸಿಯಾಗಿ ಅಪ್ಲೈ ಮಾಡಿ ಈಸಿಯಾಗಿ ನಾವು ಪ್ಯಾನ್ ಕಾರ್ಡನ್ನು ತೊಗೋಬೋದು, ಪೇಪರ್ಲೆಸ್ ಆಗಿ. ಮುಂಚೆ ಏನು ಅಪ್ಲಿಕೇಶನ್ ಫಾರ್ಮ್ ಎಲ್ಲ ಬರ್ಕೊಡ್ಬೇಕಾಗಿತ್ತಲ್ಲ, ಆ ಥರ ಏನಿಲ್ಲ. ಜಸ್ಟ್ ಆನ್ಲೈನಲ್ಲೇ ಅಪ್ಲೈ ಮಾಡಿ ನಾವೇ ಅಪ್ಲೈ ಮಾಡಿಕೊಂಡು ಪ್ಯಾನ್ ಕಾರ್ಡನ್ನು ತೊಗೋಬೋದಾಗಿದೆ. ಈ ಒಂದು ಯೋಜನೆಗೆ ಈ ಪ್ಯಾನ್ 2.0 ಅಂತ ಅಂದ್ಬಿಟ್ಟು ಹೆಸರನ್ನು ಇಟ್ಟಿದ್ದಾರೆ. ಈ ಪ್ಯಾನ್ 2.0 ಏನಕ್ಕೆ ಪ್ಯಾನ್ ಕಾರ್ಡಿಂದ ಪ್ಯಾನ್ 2.0 ಅಂತ ಅಂದ್ಬಿಟ್ಟು ಅಪ್ಗ್ರೇಡ್ ಮಾಡಿದ್ದಾರೆ ಅಂತಂದರೆ, ಇದರಲ್ಲಿ ಇನ್ನೂ ಸೆಕ್ಯೂರಿಟಿ ಸಿಸ್ಟಮ್ ಸ್ವಲ್ಪ ಜಾಸ್ತಿ ಇರುತ್ತೆ. ಹೇಗೆ ಅಂತಂದರೆ QR ಪ್ಯಾನ್ ಕಾರ್ಡಲ್ಲಿ 2016-17ಕ್ಕಿಂತ ಮುಂಚೆ ಏನೆಲ್ಲ ಪ್ಯಾನ್ ಕಾರ್ಡ್ ಬರ್ತಿತ್ತು ಅವ್ರುಗಳಿಗೆ ಪ್ಯಾನ್ ಕಾರ್ಡಲ್ಲಿ QR ಕೋಡ್ ಇರ್ತಿರಲಿಲ್ಲ. ಆದರೆ 2016-17 ನಂತರ ಬರ್ತಾ ಇರುವಂತಹ ಪ್ಯಾನ್ ಕಾರ್ಡ್ಗಳಲ್ಲಿ QR ಕೋಡ್ ಇದೆ. ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಇದು 2019ರಲ್ಲಿ ಮಾಡಿಸಿರುವಂತಹ ಪ್ಯಾನ್ ಕಾರ್ಡು. ಇಲ್ಲಿ ಒಂದು QR ಕೋಡ್ ಇದೆ ನೋಡಿ. ಈ ರೀತಿಯಾದಂತಹ QR ಕೋಡ್ ಬರ್ತಾ ಇದೆ. ಇದು 2016-17ಕ್ಕಿಂತ ಮುಂಚೆ ಯಾರೆಲ್ಲ ಪ್ಯಾನ್ ಕಾರ್ಡನ್ನು ಮಾಡಿಸಿದ್ರಿ ಅವರಿಗೆ ಈ ರೀತಿಯಾದಂತಹ QR ಕೋಡ್ನ ವ್ಯವಸ್ಥೆ ಇರಲಿಲ್ಲ. ಈಗ ಬರುವಂತಹ 2.0 ಪ್ಯಾನ್ 2.0 ಏನು ಪೋರ್ಟಲಲ್ಲಿ ನಾವು ಅಪ್ಲೈ ಮಾಡ್ತೀವೋ ಆ ಒಂದು ಹೊಸ ಕಾರ್ಡ್ಗಳಲ್ಲಿ ಈ QR ಕೋಡ್ ಕೂಡ ನಿಮಗೆ ಬರ್ತಾ ಹೋಗುತ್ತೆ. ಜೊತೆಗೆ 2016-17ಕ್ಕಿಂತ ಮುಂಚೆ ಅಪ್ಲೈ ಮಾಡಿದಾರಲ್ಲ ಅವರು ನಿಮಗೆ ಅವಶ್ಯಕತೆ ಬಿದ್ದರೆ ಮಾತ್ರ ನೀವು ಈ ರೀತಿ QR ಕೋಡ್ ನಮಗೂ ಬೇಕು ಅಂತಂದರೆ ಇದು ಸ್ವಲ್ಪ ಹೈ ಸೆಕ್ಯೂರಿಟಿ ಇರುತ್ತೆ. ಸೊ ಇದನ್ನು ಬ್ಯಾಂಕ್ಗಳೆಲ್ಲ ಯೂಸ್ ಮಾಡಿದ್ರೆ ಅದಕ್ಕೆ ಆದಂತಹ ಬೇರೆ ಡಾಟಾಬೇಸನ್ನು ಯೂಸ್ ಮಾಡಬೇಕಾಗುತ್ತೆ. ಅಂದರೆ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಡೀಟೇಲ್ಸನ್ನು ತಗೊಂಡ್ರೆ ಅದನ್ನು ರಿಟ್ರೀವ್ ಮಾಡ್ಕೊಳ್ಳೋಕ್ಕೆ ಬೇರೆ ರೀತಿಯಾದಂಥ ಒಂದು ಡೇಟಾ ಸಿಸ್ಟಮನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಒಂದು ಇನ್ಫಾರ್ಮೇಷನ್ ಎಲ್ಲ ಎಲ್ಲವೂ ಕೂಡ ಲೀಕ್ ಆಗಲ್ಲ. ಒಂದು ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ಅಂದರೆ ಸಾಮಾನ್ಯ ಜನರಿಗೆ ಅರ್ಥ ಆಗಬೇಕು ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಸೆಕ್ಯೂರಿಟಿಯನ್ನು ಕೊಟ್ಟು ಈ ಒಂದು ಪೋರ್ಟಲನ್ನು ಡಿಸೈನ್ ಮಾಡಿದ್ದಾರೆ. ಬಟ್ ಇದು ಚಾಲನೆಗೆ ಬಂದಿಲ್ಲ. ಚಾಲನೆ ಡೇಟ್ನ ಅನೌನ್ಸನ್ನು ಮಾಡಿಲ್ಲ, ಯಾವಾಗಿಂದ ನಮಗೆ ಜಾರಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ಅನೌನ್ಸನ್ನು ಮಾಡಿಲ್ಲ. ಬಟ್ ಈ ರೀತಿಯಾಗಿ ಅನುಮೋದನೆ ಸಿಕ್ಕಿದೆ. ಈ ಒಂದು ಪ್ಯಾನ್ 2.0ನಲ್ಲಿ ಈಗ ಇರುವಂತಹ ಪ್ಯಾನ್ ಕಾರ್ಡ್ ಅವರು ಮತ್ತೆ ತಗೋಬೇಕಂದ್ರೆ ಖಂಡಿತವಾಗ್ಲೂ ಇಲ್ಲ. ನಿಮ್ಮದೇನಿದೆಯೋ ಪ್ಯಾನ್ ಕಾರ್ಡ್ ಅದಷ್ಟೇ. ಹೊಸದಾಗಿ ಅಪ್ಲೈ ಮಾಡೋವಂಥವ್ರಿಗೆ ಅಥವಾ 2016-17ಕ್ಕಿಂತ ಮುಂಚೆ ಅಪ್ಲೈ ಮಾಡಿರೋರು ಈ ರೀತಿಯಾಗಿ QR ಕೋಡ್ ಬೇಕು ಅನ್ನೋರು ಮಾತ್ರ ನೀವು ಅಪ್ಲೈ ಮಾಡಿ ತಗೋಬೋದಾಗಿದೆ. ಇದಕ್ಕೆ ಹಣ ಕಟ್ಟಬೇಕಂತಂದರೆ ತಿದ್ದುಪಡಿ ಮಾಡಿಸೋದಕ್ಕಾಗಲಿ ಅಥವಾ ಅಡ್ರೆಸ್ ಚೇಂಜ್ ಮಾಡೋವಂಥದ್ದಾಗಿರ್ಬೋದು ಅಥವಾ ಹೆಸರು ಚೇಂಜ್ ಮಾಡೋವಂಥದ್ದಾಗಿರ್ಬೋದು ಮುಂಚೆ ಸ್ವಲ್ಪ ಸಾಕಷ್ಟು ಕಷ್ಟ ಇತ್ತು. ಆದರೆ ಈಗ ಈ ಒಂದು ಪ್ಯಾನ್ 2.0 ಇಂದ ಬಹಳ ಈಸಿ ಆಗುತ್ತೆ. ಆನ್ಲೈನಲ್ಲೇ ನೀವು ತಿದ್ದುಪಡಿಯನ್ನು ಮಾಡ್ಕೊಬೋದು. ತಿದ್ದುಪಡಿಯನ್ನು ಮಾಡಿಕೊಂಡು ಆ ತಕ್ಷಣವೇ ನಾವೇನು ತಿದ್ದುಪಡಿ ಮಾಡ್ಕೋತೀವಿ ಆ ತಕ್ಷಣವೇ ಅದಕ್ಕೆ ಬೇಕಾಗಿರುವಂತಹ ಒಂದು ದಾಖಲಾತಿಗಳನ್ನು ಒದಗಿಸಿದ್ರೆ ಆ ತಕ್ಷಣವೇ ತಿದ್ದುಪಡಿ ಆಗುತ್ತೆ. ತಕ್ಷಣಕ್ಕೆ ನಾವು ಈ ಪ್ಯಾನ್ ಕಾರ್ಡ್ ಅಂತ ಅಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪ್ಯಾನ್ ಕಾರ್ಡ್, ಅದು ಕೂಡ ಎಲ್ಲ ಕಡೆ ನಿಮಗೆ ದಾಖಲಾತಿಯಾಗಿ ಯೂಸ್ ಆಗುತ್ತೆ. ಅಂದರೆ ಸಾಫ್ಟ್ ಕಾಪಿ ರೀತಿ ಬರುತ್ತೆ, ಆಧಾರ್ ಕಾರ್ಡ್ ಸಾಫ್ಟ್ ಕಾಪಿ ಇರುತ್ತಲ್ಲ ಆ ರೀತಿಯಾಗಿ
ಪ್ಯಾನ್ ಕಾರ್ಡ್ ಕೂಡ ಸಾಫ್ಟ್ ಕಾಪಿ ಈ ಪ್ಯಾನ್ ಕಾರ್ಡ್ ಅಂದ್ಬಿಟ್ಟು ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಬೋದಾಗಿದೆ. ಇದಕ್ಕೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ, ಸಂಪೂರ್ಣವಾಗಿ ಉಚಿತವಾಗಿರುತ್ತೆ. ಅಕಸ್ಮಾತ್ ನಿಮಗೆ ಸೇಮ್ ಈ ಥರ ನಿಮಗೆ ಮನೆಗೆ ಕಾಪಿ ಬರಬೇಕು ಅಂತಂದರೆ ಇದಕ್ಕೆ ನೀವು 50 ರೂಪಾಯಿ ಹಣವನ್ನು ಆನ್ಲೈನಲ್ಲೇ, ಈಗ ಆಧಾರ್ ಕಾರ್ಡ್ದು PVC ತೊಗೊಳಕ್ಕೆ ಹೆಂಗೆ 50 ರೂಪಾಯಿ ಕಟ್ಟಿ ನಾವು ತೊಗೊಳೋದಂತ ಹೇಳ್ಕೊಟ್ನೋ ಅದೇ ರೀತಿಯಾಗಿ ಪ್ಯಾನ್ ಕಾರ್ಡು ಅಷ್ಟೇ ತಿದ್ದುಪಡಿ ಮಾಡಿಸ್ಬೇಕಾದ್ರೆ ಮಾಡಿಸ್ಬೋದು. ಅಥವಾ QR ಕೋಡ್ ಇಲ್ಲದೆ ಇರೋರು QR ಕೋಡ್ ಸಮೇತ ನಮಗೆ ಪ್ಯಾನ್ ಕಾರ್ಡ್ ಬೇಕು ಅಂದರೆ ಅದನ್ನು ಕೂಡ ನೀವು ಅರ್ಜಿಯನ್ನು ಹಾಕಿ ಆನ್ಲೈನಲ್ಲೇ ಅರ್ಜಿಯನ್ನು ಹಾಕಿ 50 ರೂಪಾಯಿ ಕಟ್ಟಿದ್ರೆ ಮನೆಗೆ ಬರುತ್ತೆ. ಅಥವಾ ನಮಗೆ ಈ ಪ್ಯಾನ್ ಕಾರ್ಡ್ ಸಾಕು ಅಂದರೆ ಯಾವುದೇ ರೀತಿಯಾದಂಥ ಹಣವನ್ನು ಕಟ್ಟಬೇಕಾಗಿಲ್ಲ. ಈ ಪ್ಯಾನ್ ಕಾರ್ಡ್ ಎಲ್ಲವೂ ಕೂಡ ಅಂದರೆ ಸಾಫ್ಟ್ ಕಾಪಿಯಲ್ಲಿರುವಂಥ ಪ್ಯಾನ್ ಕಾರ್ಡ್ ಎಲ್ಲ ಕಡೆಗೂ ಕೂಡ ನಿಮಗೆ ದಾಖಲಾತಿಯಾಗಿ ಅದನ್ನು ಪರಿಗಣಿಸಲಾಗುತ್ತೆ. ಸೊ ಹಣದ ವಿಚಾರ ಬಂದರೆ ಇದಿಷ್ಟು 50 ರೂಪಾಯಿ ಹಣವನ್ನು ಕಟ್ಟಿ ನಿಮಗೆ ಮನೆಗೆ ತಲುಪಿಸ್ತಾರೆ. ಅದನ್ನು ಬಿಟ್ಟರೆ ಹೊರದೇಶಗಳಲ್ಲಿದ್ದವ್ರಿಗೆ ಏನು ಪೋಸ್ಟಲ್ ಚಾರ್ಜ್ ಇರುತ್ತೆ ಅದರ ಜೊತೆಗೆ ಎಕ್ಸ್ಟ್ರಾ 15 ರೂಪಾಯಿ ಹಣವನ್ನು ತಗೋತಾರೆ, ಅಲ್ಲಿಗೆ ಕೊರಿಯರನ್ನು ಮಾಡಿ ಕಳಿಸ್ಕೊಡ್ತಾರೆ. ಇದಿಷ್ಟು ಹೊಸದಾಗಿ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡೋದವ್ರಿಗೆ ಶುಲ್ಕದ ಮಾಹಿತಿಯಾಗಿರುತ್ತೆ. ಇನ್ನು ಇದನ್ನು ಬಿಟ್ಟರೆ ಕೆಲವೊಂದಿಷ್ಟು ಜನ ಎರಡೆರಡು ಪ್ಯಾನ್ ಕಾರ್ಡ್ಗಳನ್ನು ಇಟ್ಕೊಂಡಿದ್ದಾರೆ. ಅದು ಕೆಲವೊಮ್ಮೆ ಕಳೆದೋಗಿದೆ ಅಂತ ಹೊಸ ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡವರು ಇದ್ದಾರೆ. ಕೆಲವರೆಲ್ಲ ಸ್ವಲ್ಪ ಬೇರೆ ಕಾರಣಗಳಿಂದನೂ ಕೂಡ 2 ಪ್ಯಾನ್ ಕಾರ್ಡ್ ಮಾಡಿಸ್ಕೊಂಡಂಥವ್ರು ಇದ್ದಾರೆ. ಆ ರೀತಿಯಾಗಿ ಎರಡೆರಡು ಪ್ಯಾನ್ ಕಾರ್ಡನ್ನು ಮಾಡಿಸ್ಕೊಂಡಿದ್ರೆ ಅಂಥವರು ತಕ್ಷಣ ಏನು ಮಾಡಬೇಕು, ನಿಮ್ಮ ಯೂಸ್ ಮಾಡ್ತಿರುವಂತಹ ಪ್ಯಾನ್ ಕಾರ್ಡನ್ನು ಬಿಟ್ಟು ಬೇರೆ ಪ್ಯಾನ್ ಕಾರ್ಡನ್ನು ನಿಷ್ಕ್ರಿಯ ಮಾಡಬೇಕಾಗುತ್ತೆ. ಇದು ಕಂಪಲ್ಸರಿಯಾಗಿ ಮಾಡಲೇಬೇಕು. ಎರಡೆರಡು ಪ್ಯಾನ್ ಕಾರ್ಡನ್ನು ಇಟ್ಕೊಳ್ಳೋ ಹಾಗಿಲ್ಲ. ಆ ರೀತಿ ಇಟ್ಕೊಂಡಿದ್ರೆ ಈ ಒಂದು ಪ್ಯಾನ್ 2.0 ಅಂತ ಅಂದ್ಬಿಟ್ಟು ಏನು ಡೆವಲಪ್ ಮಾಡಿದ್ದಾರೆ ಪೋರ್ಟಲ್, ಇದರಲ್ಲಿ ನಿಮಗೆ ಅವರಿಗೆ ಗೊತ್ತಾಗುತ್ತೆ ಯಾರೆಲ್ಲ ಎರಡೆರಡು ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಅಲ್ಲಿ ಲಭ್ಯ ಆಗುತ್ತೆ. ಸೊ ಅದರಿಂದ ತೊಂದರೆ ಆಗುತ್ತೆ. ಆ ಕಾರಣದಿಂದ ಯಾರೆಲ್ಲ ಎರಡೆರಡು ಪ್ಯಾನ್ ಕಾರ್ಡ್ ಇಟ್ಕೊಂಡಿದ್ದಾರೋ ಒಂದನ್ನು ನೀವು ನಿಷ್ಕ್ರಿಯನ ಮಾಡಬೇಕಾಗತ್ತೆ. ಇನ್ನು ಈ ಒಂದು ಪ್ಯಾನ್ 2.0 ಅಲ್ಲಿ ನಾವು ತಗೊಳ್ಳುವಂತಹ ಪ್ಯಾನ್ ಕಾರ್ಡು ಎಷ್ಟು ಸುರಕ್ಷಿತ ಆಗಿರುತ್ತೆ ಅಂತಂದರೆ, ತೆರಿಗೆದಾರರು ಅಪ್ಲೈ ಮಾಡಿ ಪ್ಯಾನ್ ಕಾರ್ಡ್ ತೊಗೊಳ್ಳೋದು ಎಷ್ಟು ಈಸಿನೋ ಅದ್ರ ಜೊತೆಗೆ ಅಷ್ಟೇ ಹೈ ಸೆಕ್ಯೂರಿಟಿ ಇರುತ್ತೆ. ಯಾವ ಮಟ್ಟದ ಸೆಕ್ಯೂರಿಟಿ ಇರುತ್ತೆ ಅಂತ ಹೇಳಿದ್ರೆ, ಇದು ಜಾಗತಿಕ ಮಟ್ಟದಲ್ಲಿ ಏನು ಮಾನದಂಡಗಳಿರುತ್ತೋ ಆ ಒಂದು ಮಾನದಂಡಗಳನ್ನು ಪಾಲನೆ ಮಾಡಿರ್ತಾರೆ. ಗುಣಮಟ್ಟ ಆಗಿರ್ಬೋದು, ಭದ್ರತೆ ಆಗಿರ್ಬೋದು, ಜೊತೆಗೆ ಅದನ್ನು ಮೇಂಟೆನೆನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ISO ಪ್ರಮಾಣ ಪತ್ರ ಇರೋದನ್ನು ಖಾತ್ರಿ ಮಾಡ್ಕೋತಾರೆ. ಒಂದು ಪ್ಯಾನ್ 2.0 ಯೋಜನೆ ಕೇಂದ್ರೀಕೃತ ದತ್ತಾಂಶ ಏನಿದೆ ಸಂಗ್ರಹ ಕೋಟಿಯನ್ನು ಕೂಡ ಹೊಂದಿರುತ್ತೆ. ಜೊತೆಗೆ ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಈ ಸುರಕ್ಷತಾ ಕ್ರಮಗಳೇನಿರುತ್ತೆ ಪ್ಯಾನ್ ಡೇಟಾ ವಾಲ್ಟ್ನಂತಹ ಸದೃಢವಾದಂತಹ ಒಂದು ಸೆಕ್ಯೂರಿಟಿ ಸಿಸ್ಟಮನ್ನು ಈ ಒಂದು ಪ್ಯಾನ್ 2.0ದಲ್ಲಿ ಅಳವಡಿಸ್ಕೊಂಡಿದ್ದಾರೆ. ಸೊ ನಮ್ಮ ಒಂದು ಡೇಟಾ ಬಹಳ ಸೆಕ್ಯೂರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು IT ಡಿಪಾರ್ಟ್ಮೆಂಟಿಂದ ಈ ಒಂದು ವಿಚಾರವನ್ನು ತಿಳಿಸ್ತಿದ್ದಾರೆ. ಆಗಲೇ ಹೇಳ್ದಂಗೆ ಈಗ ಪ್ಯಾನ್ ಕಾರ್ಡ್ ಇರೋವಂಥವ್ರು ಯಾವುದೇ ಕಾರಣಕ್ಕೂ ಏನೂ ಚಿಂತೆ ಮಾಡಬೇಕಾಗಿಲ್ಲ. ಪ್ಯಾನ್ 2.0 ಅಂತ ಬರ್ತಿದೆ, ಏನೋ ಲಿಂಕ್ ಮಾಡಿಸ್ಬೇಕು ಅಥವಾ ಹೊಸ ಕಾರ್ಡ್ ತಗೋಬೇಕು ಆ ಥರ ಏನು ಕೂಡ ನೀವು ಚಿಂತೆ ಮಾಡಬೇಕಾಗಿಲ್ಲ. ನೀವು ತಿದ್ದುಪಡಿ ಮಾಡಿಸಿದ್ರೆ ಮಾತ್ರನೇ ನೀವು ಹೊಸದಾಗಿ ಅರ್ಜಿಯನ್ನು ಹಾಕ್ಬೋದು. ಆಗ ಹೊಸ ಕಾರ್ಡ್ ನಿಮಗೆ ಬರುತ್ತೆ 50 ರೂಪಾಯಿ ಕೊಟ್ಟರೆ. ಇಲ್ಲಾಂದರೆ ಈ ಪ್ಯಾನ್ ಕಾರ್ಡನ್ನು ನೀವು ತಗೋಬೋದು. ತಿದ್ದುಪಡಿ ಮಾಡೋದಾಗಿರ್ಬೋದು ಅಥವಾ ಅಲ್ಲಿರುವಂತಹ ಬೇರೆ ಬೇರೆ ಡೀಟೇಲ್ಸನ್ನು ಪರಿಷ್ಕರಣೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಅಡ್ರೆಸ್, ಕೆಲವ್ರದ್ದೆಲ್ಲ ಅಡ್ರೆಸ್ ಚೇಂಜ್ ಆಗಿರುತ್ತೆ, ಆ ಒಂದು ಅಡ್ರೆಸ್ಗಳನ್ನು ಚೇಂಜ್ ಮಾಡೋವಂಥದ್ದಾಗಿರ್ಬೋದು. ಆ ಜೊತೆಗೆ ಹೊಸದಾಗಿ ಯಾರೆಲ್ಲ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೋ ಅಂಥವ್ರು ಮಾತ್ರ ಈ ಒಂದು ಯೋಜನೆ ಮೂಲಕ ಅಪ್ಲೈನ ಮಾಡ್ಬೋದು. ಅಥವಾ ಯೋಜನೆ ಬರೋರಿಗೆ ಕಾಯಲೂ ಬೇಕಾಗಿಲ್ಲ. ಈಗ ಇರುವಂತಹ ಪೋರ್ಟಲಲ್ಲೂ ಕೂಡ ನೀವು ಅಡ್ರೆಸ್ ಚೇಂಜು ಈ ರೀತಿ ಎಲ್ಲ ಕೂಡ ಅವಕಾಶವನ್ನು ಕಲ್ಪಿಸಲಾಗಿದೆ. ಜೊತೆಗೆ ಈಗಿರುವಂತಹ ಪ್ಯಾನ್ ಕಾರ್ಡು ಕಾನೂನುಬದ್ಧವಾಗಿದೆ. ಯಾರು ಕೂಡ ಚಿಂತೆ ಮಾಡಬೇಕಾಗಿಲ್ಲ. ಹೊಸ ಪ್ಯಾನ್ ಕಾರ್ಡ್ ತೊಗೋಬೇಕು ಅಂತ ಎಲ್ಲಿಯೂ ಸಹ ಏನು ಹಣವನ್ನು ಕಟ್ಟಿ ನೀವು ಹಣವನ್ನು ಕಳ್ಕೊಳ್ಳೋದಕ್ಕೆ ಹೋಗಬೇಡಿ. ಇನ್ನು ಈ ಪ್ಯಾನ್ 2.0ನ ಸಿಂಪಲ್ ಆಗಿ ಹೇಳಬೇಕು ಅಂತಂದರೆ, ಇದು ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸನ್ನು ಕೂಡ ತುಂಬ ಸರಳೀಕರಣ ಮಾಡಿ ಒಂದೇ ಪೋರ್ಟಲ್ನಲ್ಲಿ ಲಭ್ಯವಾಗಿರುವಂತೆ ಮಾಡಿದ್ದಾರೆ. ಹೊಸ ಪ್ಯಾನ್ ಕಾರ್ಡ್ಗೆ ಅಪ್ಲೈ ಮಾಡೋದಾಗಿರ್ಬೋದು, ಅಥವಾ ಇರೋ ಪ್ಯಾನ್ ಕಾರ್ಡ್ಗೆ ತಿದ್ದುಪಡಿಗಳು ಮಾಡೋವಂಥದ್ದಾಗಿರ್ಬೋದು, ಅಡ್ರೆಸ್ ಚೇಂಜು ಅಥವಾ ಡೇಟ್ ಆಫ್ ಬರ್ತು ಇಲ್ಲ ತಂದೆ ಹೆಸರು ಏನಾದ್ರು ಒಂದು ಮಿಸ್ಟೇಕ್ ಆಗಿರುತ್ತಲ್ಲ ಅಂಥದ್ದನ್ನೆಲ್ಲ ಸರಿ ಮಾಡೋವಂಥದ್ದಾಗಿರ್ಬೋದು, ಎಲ್ಲವೂ ಕೂಡ ನಿಮಗೆ ಒಂದೇ ಪೋರ್ಟಲಲ್ಲಿ ಸಿಗುತ್ತೆ. ಅದೇ ಪ್ಯಾನ್ 2.0 ಅಷ್ಟೇ. ಇನ್ನು ಅದನ್ನು ಬಿಟ್ಟರೆ ಇದರಲ್ಲಿ ಇನ್ನೇನು ಬೇರೆ ವಿಶೇಷತೆಗಳಿಲ್ಲ. ವಿಶೇಷತೆ ಅಂತಂತಂದರೆ ಇದು ಹೈ ಸೆಕ್ಯೂರಿಟಿ. ನಮ್ಮ ಒಂದು ಡೇಟಾ ಬಹಳ ಸೇಫ್ ಆಗಿರುತ್ತೆ. QR ಕೋಡ್ ಬರುತ್ತೆ. ಈ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಸಾಕು, ಎಲ್ಲ ಕೂಡ ಇನ್ಫಾರ್ಮೇಷನ್ನು ಗೌರ್ಮೆಂಟ್ಗೆ ಲಭ್ಯ ಆಗುತ್ತೆ. ಜೊತೆಗೆ ಕಡಿಮೆ ಅವಧಿಯಲ್ಲಿ ನಮಗೆ ಪ್ಯಾನ್ ಕಾರ್ಡ್, ಮುಂಚೆ ಎಲ್ಲ ಪ್ಯಾನ್ ಕಾರ್ಡ್ ಅಪ್ಲೈ ಮಾಡಿದ್ರೆ ಇಂತಿಷ್ಟು ದಿನಗಳು ಅಂತ ಬೇಕಿತ್ತು ಪ್ಯಾನ್ ಕಾರ್ಡ್ ಸಿಗೋದಕ್ಕೆ. ಬಟ್ ಈಗ ಹಂಗಲ್ಲ, ತಕ್ಷಣವೇ ನಿಮಗೆ ಪ್ಯಾನ್ ಕಾರ್ಡ್, ಕಡಿಮೆ ಅವಧಿಯಲ್ಲೇ ಪ್ಯಾನ್ ಕಾರ್ಡ್ ನಿಮಗೆ ಲಭ್ಯವಾಗುವಂತೆ ಮಾಡೋದಕ್ಕೋಸ್ಕರ ಈ ಪ್ಯಾನ್ 2.0ನ ಜಾರಿಗೆ ತಂದಿರುವಂಥದ್ದು. ಜೊತೆಗೆ ಶುಲ್ಕರಹಿತವಾಗಿ ಈ ಪ್ಯಾನ್ ಕಾರ್ಡನ್ನು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯಾದಂಥ ಶುಲ್ಕವನ್ನು ಕಟ್ಟಬೇಕಾಗಿಲ್ಲ. ಈ ಥರ ಪ್ಯಾನ್ ಕಾರ್ಡನ್ನು
PVC ಕಾರ್ಡ್ ಪ್ಯಾನ್ ಕಾರ್ಡನ್ನು ತೊಗೊಳಕ್ಕೆ ಮಾತ್ರ ನೀವು 50 ರೂಪಾಯಿಯನ್ನು ಕಟ್ಟಬೇಕಾಗುತ್ತೆ. ಅದನ್ನು ಇನ್ನೂ ಅದು ಜಾರಿಗೆ ಬಂದಿಲ್ಲ, ಜಾರಿಗೆ ಬಂದ ನಂತರ ನಿಮಗೆ ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಸದ್ಯಕ್ಕೆ ತಿದ್ದುಪಡಿ ಮಾಡಬೇಕಂದ್ರೆ ಈಗಿರೋ ಪೋರ್ಟಲಲ್ಲೇ ಸೇವಾ ಕೇಂದ್ರಗಳು CSC ಸೆಂಟ್ರಲಲ್ಲಿ ನೀವು ಚೇಂಜ್ ಮಾಡ್ಕೋಬೋದು. ಇದ್ರ ಜೊತೆಗೆ ಏನಾದರೂ ಡೌಟ್ಸ್ ಇದ್ದರೆ ಒಂದು ಸಹಾಯವಾಣಿ ಕೇಂದ್ರವನ್ನು ಕೂಡ ಓಪನ್ ಮಾಡ್ತಾ ಇದ್ದಾರೆ. ಸೊ ಪ್ಯಾನ್ ಕಾರ್ಡ್ಗೆ ಸಂಬಂಧಪಟ್ಟಂತಹ ಅಥವಾ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತಹ ಯಾವುದೇ ಡೌಟ್ ಇದ್ದರೂ ಆ ಒಂದು ಸಲಹಾ ಕೇಂದ್ರಕ್ಕೆ ಅಂದರೆ ಸಹಾಯವಾಣಿಗೆ ಫೋನ್ ಮಾಡಿದ್ರೆ ನಿಮಗೆ ಸಂಪೂರ್ಣವಾದ ಇನ್ಫಾರ್ಮೇಷನನ್ನು ಕೊಡ್ತಾರೆ. ಇದಿಷ್ಟನ್ನು ಜಾರಿಗೊಳಿಸುವಂತಹ ಯೋಜನೆಯ ಪ್ಯಾನ್ 2.0 ಯೋಜನೆ. ಇದಕ್ಕೆ ಒಂದು 1435 ಕೋಟಿಯಲ್ಲಿ ಖರ್ಚನ್ನು ಮಾಡಿ ಈ ಒಂದು ಯೋಜನೆಯನ್ನು ಜಾರಿಗೆ ತರ್ತಾ ಇದ್ದಾರೆ. ಇದು ಅನುಮೋದನೆ ಕೂಡ ದೊರೆತಿದೆ. ಇನ್ನು ಸದ್ಯದಲ್ಲೇ ಈ ಒಂದು ಪ್ಯಾನ್ 2.0 ಚಾಲನೆಗೆ ಬರುತ್ತೆ. ಜನರು ಇದರ ಒಂದು ಸದುಪಯೋಗವನ್ನು ಪಡಿಸ್ಕೋಬೋದಾಗಿದೆ. 2016-17 ಅದಕ್ಕಿಂತ ಮುಂಚೆ ಬಂದು ಈ ರೀತಿ QR ಕೋಡ್ ಇಲ್ಲದೇ ಇರೋವಂಥವ್ರು QR ಕೋಡ್ ಬೇಕು ಅಂದರೆ ಮತ್ತೆ ಹೊಸದಾಗಿ ಅಪ್ಲೈ ಮಾಡಿ QR ಕೋಡ್ ಇರುವಂತಹ ಪ್ಯಾನ್ ಕಾರ್ಡನ್ನು ತಗೋಬೋದಾಗಿದೆ. ಇದಿಷ್ಟು ಇವತ್ತಿನ ವಿಡಿಯೋ. ಮಾಹಿತಿ ಉಪಯುಕ್ತ ಆಗಿತ್ತು ಅಂತ ಅನಿಸಿದ್ರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.